अगर उससे पहले वो ओलेमारी को लेकर नहीं आया तो ನಿಮ್ಮ ಲೈಫ್ ಹೇಗೆ ನಡೀತಾ ಇದೆ? ಸರ್ ನಮ್ದು ಆ್ಯಕ್ಚುಲು ಲೈಫು ಪಬ್ಲಿಕ್ ಮಧ್ಯೆ ಮಾಡೋವಂಥದ್ದು. तो ये उत्सव अगले साल भी बल्लनकेरे में मनाया जाएगा. ನಾವು ಏನೇ ಫೇಮಸ್ ಇದ್ರೂ ನಮ್ಮ ಕೆಲಸದಲ್ಲಿ ಫೇಮಸ್ಸು. ಜೊತೆಗೆ ಕಲಾವಿದರಾಗಿ ನಮ್ಮ ಆ ವೃತ್ತಿನ ಮಾಡಿಕೊಂಡು ಇದನ್ನು ನಾವು ದಿನ ಮಾಡೋಂಥ ನೋಡಿ ನಮ್ಮದು ವರ್ಟಿಕಲ್ ಗ್ಲಾಸ್ ಕ್ಲೀನ್ ಮಾಡೋವಂಥದ್ದು, ಅಂದರೆ ನೆಟ್ಟಿಗಿರೋ ಗ್ಲಾಸ್ ಕ್ಲೀನ್ ಮಾಡೋದು. ಗೊತ್ತಾಯ್ತಾ? ನಾವು ಯಾವ ಗಾಡಿ ಬಂದರೂ ನಾನೇ ಸ್ವತಃ ಈ ಥರ ಕ್ಲೀನ್ ಮಾಡ್ತಾ ಇರ್ತೀನಿ ಸರ್. ನನ್ನ 35 ವರ್ಷಗಳ ಎಕ್ಸ್ಪೀರಿಯನ್ಸಿನ ನಾನೊಂದು ವಿಷಯ ಹೇಳ್ತೀನಿ. ನಮ್ಮ ಜೀವನದಲ್ಲಿ ಕೆಲವು ಸಂದರ್ಭಗಳು ನಮ್ಮ ಕೈ ಮೀರಿ ಹೋಗುತ್ತೆ. ಅಲ್ಲೆಲ್ಲ ಸ್ಟಿಕ್ಕರ್ ಅಂತ ಹಾಕೊಂಡಿದ್ರಿ, ಯಾವಾಗ ಕೇಳ್ತಾರ ಸರ್ ಅಲ್ಲಿ ಯಾವ ಸಿನಿಮಾ ಮಾಡಿದ್ರಿ ಅಂತೆಲ್ಲ ಕೇಳ್ತಾರೆ. ಅದೊಂದು ನಮಗೆ ಪ್ಲಸ್ ಪಾಯಿಂಟ್ ಏನಂದ್ರೆ ಜನ ಸಿನಿಮಾ ನೋಡಿದಾಗ ಅವರು ನಮ್ಮನ್ನ ಗುರುತಿಸ್ತಾರಲ್ಲ, ಅದಕ್ಕಿಂತ ಬೇರೆ ಅವಾರ್ಡ್ ಬೇಡ ಅಂತ ನಾನು ನಿಮ್ಗೆ ಹೇಳಿದೆ ಅವಾಗಲೇ. ಸೊ ಹಾಗಾಗಿ ಸೊ ಬ್ಯೂಟಿಫುಲ್ ಆಗಿ ನಮಗೆ ಈ ಕೆಲಸದಲ್ಲಿ ಒಂದು ತೃಪ್ತಿ ಇದೆ. ಆಗ ನಾವೇನು ಮಾಡ್ಬೇಕು ಹೇಳು, ಸುಮ್ಮನಿದ್ದು ಬಿಡಬೇಕು. ಹೊರಗಡೆ ಇರೋದು ಹಳೆಯ ಅಂಗಡಿ, ಈಗ ಅಂಗಡಿ ಕಾಣಿಸಲ್ಲ ಅಂತೇಳಿ ನಾವು ಔಟ್ ಸೈಡಲ್ಲಿ ಒಂದು ಇದು ಮಾಡ್ಕೊಂಡಿದ್ದೀವಿ ಸರ್. ಇಲ್ಲಿ ಮುಂಚೆ ಎಲ್ಲ ತುಂಬಾ ಗತಕಾಲದ ವೈಭವ ಇದೆ ಇಲ್ಲಿ. ಯಾಕಂದ್ರೆ ಇಲ್ಲಿ 35 ವರ್ಷದಿಂದ ಮಾಡ್ತಾ ಇದ್ದಿದ್ದು. ಈಗ ಏನಾಗಿದೆ ಅಂದ್ರೆ ಸುತ್ತಲೂ ಅಂಗಡಿಗಳಾಗ್ಬಿಟ್ಟು ನಾನು ಮುಂದೆ ರೋಡಲ್ಲಿ ಕೂತಿದ್ದೀನಿ. ರೋಡಲ್ಲಿ ಕುತ್ಕೊಂಡಿದ್ದೀರಾ ಅಷ್ಟೇ? ಇಲ್ಲೇ ಇದೇ ಜಾಗದಲ್ಲಿ ನಿಂತ್ಕೋತಿದ್ರು ಬಂದು. ಅವರು ಯಾಕಂದ್ರೆ ಇಲ್ಲೇ ಬರ್ತಿದ್ರು, ಅಲ್ಲಿ ನಿಂತ್ಕೋತಿದ್ರು. ಅವ್ರದ್ದೊಂದು ಇನೋವಾನು ನಾನು ಆಲ್ಟರ್ ಮಾಡಿದ್ದೆ. वहां से निकालने का एक ही रास्ता है, स्वयं भगवान आकर उसे निकाले. ಹೌದೌದು. ನಾನು ಈಗ ಏನಂದ್ರೆ ರೋಡಲ್ಲೇ, ಯಾಕೆ ನನಗೀಗ ಗಾಡಿಗಳೇನು ಒಳಗಡೆ ಬರಕ್ ಸಾಧ್ಯ ಇಲ್ಲ. ಅಲ್ಲೇ ಕೆಲಸ ಮಾಡ್ತೀನಿ ಸರ್. ಇದು ಯಾವ ಸಿನಿಮಾ ಇದು? ಇದು ಹೆಬ್ಬುಲಿ ಸರ್. ಹೆಬ್ಬುಲಿ? ಹೌದು. ಇದು ಸಿನಿಮಾದಲ್ಲಿ ಮಾಡಿದ್ರೆ ಸರ್? ಹೌದೌದು. ಪೃಥ್ವಿಯಲ್ಲಿ ನಾನೇ SP ಸರ್. ನೀವೇ SP? ಹೌದು. ಓಕೆ ಸರ್. ಓಕೆ. ಸೊ ರಂಜನ್ ಶೆಟ್ಟಿ ಅವರು ಸಿನಿಮಾ ಆ್ಯಕ್ಟ್ರು, ಸುಮಾರು 100 ಸಿನಿಮಾಗಳನ್ನು ಮಾಡಿದ್ರು ಕೂಡ ಈ ಥರ ಸ್ಟಿಕ್ಕರ್ ಕಟ್ಟಿಂಗು, ಬೋರ್ಡ್ ಡಿಸೈನ್ ಮಾಡಿಕೊಂಡು ಸೊ ಮೈಸೂರಿನ ಸಿದ್ದಪ್ಪ ಸ್ಕ್ವೇರ್ನಲ್ಲಿ ಇದ್ದಾರೆ. ಇದು ನೋಡಿ, ಪ್ರೀತಿ ಗೀತಿ ಇತ್ಯಾದಿಯಲ್ಲಿ ರಂಗಾಯಣ ರಘು, ನಾನು ಪವನ್ ಒಡೆಯರು. ಸ್ವೆಟರ್ ಹಾಕಿರೋದು ನೀವು? ಹೌದು. ಮಧ್ಯದಲ್ಲಿರೋದು ನಾನು, ಮದುವೆ ಬ್ರೋಕರ್. ಅದು ಮದುವೆ ಬ್ರೋಕರ್. ಇದು ಪೃಥ್ವಿಯಲ್ಲಿ SP ನಾನು. ಓಕೆ. ಎಷ್ಟು ವರ್ಷ ಆಯ್ತು ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದು? ಒಂದು 25-30 ವರ್ಷ ಆಯ್ತು. 30 ವರ್ಷ ಆಗೋಯ್ತು. ಅಂದ್ರೆ ಕೆಲಸದ ಜೊತೆಗೆ ನಾನು ಸಿನಿಮಾ ಬಂದಿದ್ದು. ಓಕೆ ಓಕೆ. ಸರ್, ರಂಜನ್ ಶೆಟ್ಟಿ ಅವರು ಕಲಾವಿದರು, ಸುಮಾರು 100 ಸಿನಿಮಾಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟನ ಮಾಡಿರುವಂಥದ್ದು. ದರ್ಶನ್, ಸುದೀಪ್, ಯಶ್ ಹೀಗೆ. ಆದರೆ ಹೊಟ್ಟೆಪಾಡಿಗೆಗೋಸ್ಕರ ಒಂದು ರಂಜನ್ ರೇಡಿಯನ್ಸ್ ಅಂತ ಒಂದು ಅಂಗಡಿ ಶಾಪ್ ಇಟ್ಕೊಂಡಿದ್ದಾರೆ. ಸೊ ಈ ಕೆಲಸದ ತೃಪ್ತಿ ಇದೆಯಾ ಸರ್? ಸರ್, ಈ ಕೆಲಸದಿಂದನೇ ನಾನು ಎಷ್ಟೋ ಸತಿ ಸಿನಿಮಾಕ್ಕೆ ಬಸ್ ಚಾರ್ಜ್ ಖರ್ಚು ಮಾಡ್ಕೊಂಡು ಹೋಗಿರೋ ದಿನಗಳಿದ್ದಾವೆ. ಸೊ ಹಾಗಾಗಿ ಯಾವುದೇ ತೊಂದರೆ ಇಲ್ಲ. ಖುಷಿ ಇದೆ. ಹೌದೌದು. ಎಸ್ ಸರ್. ಸೊ 35 ವರ್ಷದಿಂದ ಇದೇ ಅಂಗಡಿಯಲ್ಲಿ ಇರೋದು? ಹೌದು. ನಂದು ಒಳಗಡೆ ಇರೋದು. ಈಗ ಸುತ್ತಲೂ ಹೊಸ ಅಂಗಡಿಗಳು ಆಗಿರೋದ್ರಿಂದ ಸೊ ನಮ್ಗೆ ಸ್ವಲ್ಪ ತೊಂದರೆ ಆಗಿದೆ. ಯಾಕಂದ್ರೆ ನಾವು ಕಾಂಪಿಟೇಷನ್, ಯಾಕಂದ್ರೆ ಎಲ್ಲರೂ ನಾನು ಅಂತ ತಿಳ್ಕೊಂಡು ಯಾವುದೋ ಅಂಗಡಿಯಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡಿಸ್ತಾರೆ. ಅವಾಗ ನಮ್ಮೊಂಥರ ಶೇಮ್ ಆಗುತ್ತೆ. ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನನ್ನ ನಂಬರ್ಗೆ ಫೋನ್ ಮಾಡ್ಬಿಟ್ಟು ಬರ್ಬೋದು, ಅಥವಾ ನನ್ನ ಚಿತ್ರ ಗೊತ್ತಲ್ಲ, ನನ್ನ ಚಿತ್ರ ನೋಡಿದವ್ರಿಗೆ ಚಿತ್ರ ಗೊತ್ತಾಗುತ್ತೆ. ಆಮೇಲೆ ಪೋಸ್ಟರ್ ಹಾಕಿದ್ದೀನಿ, ಸೊ ಅವ್ರಿಗೆ ಗೊತ್ತಾಗುತ್ತೆ. ಕೆಲವರಿಗೆ ಏನಂದ್ರೆ ಹಿಂಗಿದಾರಲ್ಲ ಇವರು ಕೆಲಸ ಮಾಡ್ತಾರ ಅಂತ. ಇಷ್ಟೊಂದು ಸಿನಿಮಾ ಮಾಡಿದ್ರೆ ಕೆಲಸ ಮಾಡ್ತಾ ಇದ್ರಲ್ಲಪ್ಪ ಫುಟ್ಪಾತ್ ಅಲ್ಲಿ. ಆಮೇಲೆ ಸ್ಟೇಜ್ ಇಡು ಬೇರೆ ಕೆಲಸ ಮಾಡ್ತಾರ ಅನ್ನೋದು ಬೇರೆ ಇದೆ. ಸೊ ನಮ್ಮಲ್ಲಿ ಯಂಗ್ಸ್ಟರ್ಸ್ ನೋಡ್ತಾರೆ. ಹೆಂಗೆ ನೋಡಿ ಸರ್, ನೀವು ಈಗಲೂ ಮಾಡ್ತೀರಾ? ಕಸರತ್ ಏನು ಮಾಡಲ್ಲ ಸರ್, ಎಲ್ಲ ಅದನ್ನೇ ಮೇಂಟೈನ್ ಮಾಡಿದ್ರೆ ಆಯ್ತು. ಅಲ್ಲ, ಇರೋದನ್ನ ನೀಟಾಗಿ ಇದ್ಕೊಂಡ್ರೆ ಸಾಕು. ನಾವು ನಮ್ಗೆ ಹವ್ಯಾಸಗಳು ಬೇರೆ ಹವ್ಯಾಸಗಳು ಇಲ್ಲ ಸರ್. ಕರೆಕ್ಟ್. ಇದೆ ಹವ್ಯಾಸ ಅಭ್ಯಾಸ ಎರಡು. ಹೌದು. ಆಕ್ಚುಲಿ ನಾವು ಏನಂದ್ರೆ ಕೆಲಸನ ಸಬ್ಜೆಕ್ಟ್ ಆಗಿ ಮಾಡ್ಕೊಂಡು ಅದ್ರ ಒಟ್ಟಿಗೆ ಇನ್ವಾಲ್ವ್ ಆಗಿದ್ದೀವಿ. ಸೊ ಹಾಗಾಗಿ ನಮಗೆ ಬೇರೆ ಆಕ್ಟಿವಿಟೀಸ್ ಗೊತ್ತಾಗಲ್ಲ, ಟೈಮ್ ಹೋಗಿದೆ ಗೊತ್ತಾಗಲ್ಲ. ಕೆಲಸದ ಜೊತೆ ನಾವು ಇನ್ವಾಲ್ವ್ ಆದಾಗ ಎಲ್ಲಾನು ಮರ್ತು ಬಿಡ್ತೀವಿ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ನಾವು ಎಷ್ಟೋ ಆಕ್ಟಿಂಗ್ ನ ಅಭಿನಯನ ಇಲ್ಲಿ ಬರೋ ಕಸ್ಟಮರ್ ಮೂಲಕನೇ ಕಲ್ತಿದ್ದೀನಿ. ಇದು ಒಂದು ಟೈಪ್ ಆಫ್. ಈಗ ಏನಾಗುತ್ತೆ, ಹೌದು, ಕೆಲವು ಸತಿ ಅವರು ನಮ್ಗಿಂತನೂ ಒಳ್ಳೆ ಅಭಿನಯಕಾರರು, ಬಟ್ ಅವ್ರ ಮೂಲಕ ನಾವು ಎಷ್ಟು, ಈಗ ನೀವು ಒಂದು ಡ್ರಾಯಿಂಗ್ ಬರಿಬೇಕಾದ್ರೆ ಸಂತೆಗೆ ಹೋಗುವಂತಾರೆ, ಸಂತೆಯಲ್ಲಿ ಹಾವಭಾವಗಳನ್ನ ಡ್ರಾಯಿಂಗ್ ಮಾಡುವಂತಾರಲ್ಲ, ಹಾಗೇನೆ
ಅಲ್ಲಿ ಎಲ್ಲಾ ಕ್ಯಾರೆಕ್ಟರ್ಗಳು ಇರ್ತವೆ ನೋಡಿ ಅಲ್ಲಿ. ನಾವು ಅಷ್ಟೇನೆ ನಮ್ಮ ಕೆಲಸ ಮಾಡ್ತಾನೆ ಜನಗಳನ್ನ ಅಬ್ಸರ್ವೇಷನ್ ಮಾಡಿ ಸೊ ಅವ್ರ ಮೂಲಕ ನಾವು ಎಷ್ಟೋ ಒಂದು ಇದನ್ನ ಕಲ್ತ್ಕೊಂಡಿರ್ತೀವಿ. ನೀವು ಮೈಸೂರಿನಲ್ಲಿ ಇದ್ದೀರಿ, ಕಲಾವಿದರಿಗೆ ಅಂತ ಒಂದಷ್ಟು ಹಣ ಬರುತ್ತೆ ಸರ್ ಮೈಸೂರು ಕಾರ್ಪೊರೇಷನ್ ಇಂದ. ಹೌದೌದು. ಈಗ ನೀವು 100 ಸಿನಿಮಾ ಮಾಡಿರೋ ಕಲಾವಿದರು ನಿಮ್ಗೆ ಹಣ ಕೊಟ್ಟಿಲ್ವಾ? ಸರ್ ಕಾರ್ಪೊರೇಷನ್ ಅಲ್ಲಿ ಇದೆ ಅಂತ ಗೊತ್ತು, ಅದನ್ನ ಅಪ್ಲೈ ಮಾಡೋದು ಹೇಗೆ ಏನ್ ಕತೆ ನಮ್ಗೆ ಯಾವುದೇ ಡೀಟೇಲ್ಸ್ ಇಲ್ಲ ಸರ್. ಅದು ನಮ್ಮ ತನಕ ತಲುಪ್ತಾ ಇಲ್ಲ. ಸೊ ಹಾಗಾಗಿ ನಾವು ಅದನ್ನೆಲ್ಲ ಟ್ರೈ ಮಾಡಿಲ್ಲ ಸರ್. ನಿಜವಾಗ್ಲೂ ಸಿಗ್ತಾ ಇದೆ ಅಂತ ಹೇಳ್ತಾರೆ, ಸಹಾಯಧನ ಅಂತ ಕೊಡ್ತಾರೆ ಸರ್. 10,000 ರೂಪೀಸ್ ಇದೆ ಅಂತ. ಅದು ನಮ್ಮ ಹತ್ರ ಬರ್ತಾ ಇಲ್ಲ ಸರ್. ಸರ್ ರಂಜನ್ ಶೆಟ್ಟಿ ಅವರು ಕಲಾವಿದರು, ಸುಮಾರು 100 ಸಿನಿಮಾಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟನ ಮಾಡಿರುವಂಥದ್ದು. ದರ್ಶನ್, ಸುದೀಪ್, ಯಶ್ ಹೀಗೆ. ಆದರೆ ಹೊಟ್ಟೆಪಾಡಿಗೆಗೋಸ್ಕರ ಒಂದು ರಂಜನ್ ರೇಡಿಯನ್ಸ್ ಅಂತ ಒಂದು ಅಂಗಡಿ ಶಾಪ್ ಇಟ್ಕೊಂಡಿದ್ದಾರೆ. ಸೊ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅವನ ಸಂಪೂರ್ಣ ವಿವರ ನಿಮಗೋಸ್ಕರ. ಸರ್ ಇದು ಯಾವ ಸಿನಿಮಾ ಇದು? ಇದು ಹೆಬ್ಬುಲಿ ಸರ್. ಹೆಬ್ಬುಲಿ. ಹೌದು. ಇದು ರಾಜ್ಕುಮಾರ್ ಸಿನಿಮಾದಲ್ಲಿ ಮಾಡಿದ್ರೆ ಸರ್? ಹೌದೌದು. ಪೃಥ್ವಿಯಲ್ಲಿ ನಾನೇ SP ಸರ್. ನೀವೇ SP? ಹೌದು. ಎಸ್ ಸರ್. ಎಸ್ ಸರ್, ಥ್ಯಾಂಕ್ ಯು. ಒಂದು ನಿಮಿಷ ಇದನ್ನು ಮಾಡ್ಕೊಬತ್ತೀನಿ. ಮಾಡ್ಬಿಡಿ. ಏನು ಯಾವ ಸ್ಕೂಲು? ಸಹಾಯಧನ ಇಲ್ಲ ಅಂತೀರಾ ಸರ್? ಸರ್ ಈಗ ಅದಕ್ಕೆ ನಿಮಗೆ ಅಂತ ಕಾರ್ಪೊರೇಷನಿಂದ ಸಹಾಯಧನ ಇದೆ ಸರ್. ಆದರೆ ಅದು ತಲುಪೋರಿಗೆ ತಲುಪ್ತಾ ಇಲ್ಲ ಅನ್ನೋದು ನಮ್ಮ ದುಃಖ ಅಷ್ಟೇ. ಓಕೆ. ಕಲಾವಿದರಿಗೆ ಅಂತಾನೆ ಹಣ ರಿಸರ್ವ್ ಇದೆ ಸರ್. ಕಲಾವಿದರಿಗೆ ಯಾರು ಕೊಡ್ತಾ ಇದ್ದಾರೆ ಸರ್? ಮತ್ತೆ ಲೆಕ್ಕಗಳು ತೋರಿಸ್ತಾರಲ್ಲ ಸರ್. ಇದೆಲ್ಲ ಏನು ಗೊತ್ತಾ, ವಶೀಲಿಗಳು ಅಂದರೆ ವಶೀಲಿಗಳ ಇನ್ಫ್ಲೂಯೆನ್ಸು. ಆಮೇಲೆ ಕೊನೆಗೆ ಅಲ್ಲಿ ಒಂದು ಮಾಫಿಯಾ ಇದೆ, ಅವರೇ ಅದನ್ನ ಅವರೇ ರೆಡಿ ಮಾಡಿ ಅವರೇ ಕ್ರಿಯೇಟ್ ಅವರೇ ಪರ್ಸೆಂಟೇಜ್ ಇಟ್ಕೊಂಡು ಅದನ್ನ ಅವ್ರು ಯಾರಿಗೆ ಬೇಕು ಅವರಿಗೆ ಕೊಡ್ಕೋತಾರೆ. ಎಸ್ ಸರ್. ಸಾಕು ನೋಡಿ, ಇಷ್ಟು ಇರ್ಬೇಕು. ಗೊತ್ತಾಯ್ತಾ? ಸಾಕಲ್ವಾ? ಮುಂದಕ್ಕೂ ಹಾಕಿದ್ರಿ. ಸಾಕಲ್ವಾ? ಇಷ್ಟು ಬಂದರೆ ತೀರಾ ದೊಡ್ಡದು ಅಲ್ಲ, ಏನಲ್ಲ ಇದು. ಇಷ್ಟು ಇರ್ಬೇಕು ಸರ್. ಅವ್ರದ್ದು ತುಂಬ ಸಣ್ಣ, ತುಂಬ ಸಣ್ಣ. ಯಾಕೆಂದ್ರೆ ಅದು ಮೀಡಿಯಾ ಅನ್ನೋದು ಗೊತ್ತಾಗಲ್ಲ. ಯಾವುದೋ ಸುಮ್ಮನೆ ರೆಡ್ ಚುಕ್ಕೆ ಇಟ್ಟಂಗಿದೆ. ನಾನೇ ಇಟ್ಟಿದ್ದು. ಹೌದಾ? ನಾನೇ ಮಾಡಿದ್ದು. ಬಟ್ ಅಷ್ಟು ಪರ್ಫೆಕ್ಟ್ ಆಗಿ ನನಗೆ ಇಷ್ಟ ಆಗಲಿ. ನೀವು ಹೇಳಿದಾಗಲೇ ಗೊತ್ತಾಗಿತ್ತು. ನೀವು ಅದಕ್ಕೆ ಬ್ರ್ಯಾಂಡ್ ಆಗಬೇಕು ಅಲ್ವಾ? ಹೌದು, ನೀವು ಫೈರ್ ಬ್ರ್ಯಾಂಡೇ ಸರ್. ಎಷ್ಟೇ ದೂರ ಇದ್ರೂ ಗೊತ್ತಾಗುತ್ತಲ್ಲ, ಫೈರ್ ಬ್ರ್ಯಾಂಡೇನೆ. ಹಾಂ ಹೌದು. ಅದನ್ನ ಒಂದು 4-5 ನಾವು ಮಾಡ್ಬೇಕು. ಅದನ್ನು ಕೇಳಬೇಕು ಅವ್ರನ್ನ. ಹಾಗೆ ನಮ್ಮ ಜನಗಳು ಡೈರೆಕ್ಟಾಗಿ ಬಂದು ನಮ್ಮ ಹತ್ರ ಮಾತಾಡಿದಾಗ ಇನ್ನೂ ತೃಪ್ತಿ ಇದೆ ಸರ್. ಕರೆಕ್ಟ್. ಸೊ ವೀಕ್ಷಕರೇ, ಎಷ್ಟೊತ್ತು ರಂಜನ್ ಶೆಟ್ಟಿ ಅವರ ಇದನ್ನು ನೋಡಿದ್ರೆ ಇನ್ನು ಮೇಲೆ ಒಂದು 4 ಎಪಿಸೋಡ್ವರೆಗೂ ಕೂಡ ಇವ್ರ ಕಾರ್ಯಕ್ರಮ ಬರುತ್ತೆ. ಬನ್ನಿ ಆದರೆ ಕೆಲಸನ ಒಂದಷ್ಟು ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿಬಿಟ್ಟು ಅವ್ರ ಹತ್ರ ಮಾತಾಡುವ. ಓಕೆ. ನಿಮ್ಮ ನಂಬರ್ ಏನೋ ಹೇಳ್ಬೇಕಾದ್ರೆ ಕಸ್ಟಮರ್ಗೆ ಏನೋ ಹೇಳ್ಬಿಡ್ತೀರಾ? ನನ್ನ ನಂಬರ್ 9491323885. ಸಿದ್ದಪ್ಪ ಸ್ಕ್ವೇರಲ್ಲಿ ಫಿಶ್ ಲ್ಯಾಂಡ್ ಕೆಳಗಡೆ ರಂಜನ್ ರೇಡಿಯಮ್ಸ್ ಅಂತ ಇದೆ. ಆ ಶಾಪಲ್ಲಿ ನನ್ನ ಶಾಪಲ್ಲಿ ನಾನೇ ಕೆಲಸ ಮಾಡ್ತಿರ್ತೀನಿ. ಕನ್ನಡಿಗರೆಲ್ಲ ಬಂದು ನಮಗೆ ಸಹಕಾರ ಮಾಡಬೇಕಾಗಿ ಕೇಳ್ಕೊತೀನಿ. ಈಗ ನೀವು ಕೇಳಿದ್ರಲ್ವಾ ಸಿನಿಮಾದಲ್ಲಿ ಅವಕಾಶಗಳು ಇಲ್ದಾಗ ಏನು ಮಾಡ್ತೀರಂತ. ಹೌದು ನೋಡಿ, ಅವಕಾಶ ಬರುತ್ತಾ ಬಿಡುತ್ತೋ ನನ್ನ ಕೆಲಸ ನನಗಿದೆ. ಕರೆಕ್ಟ್ ಅಲ್ಲ? ಹೌದು, ನಿಜ. ಎಸ್. ಕಲಾವಿದಂಗೆ 2 ಕೆಲಸಗಳಿದ್ರೆ ಅವನು ಸರ್ವೈವ್ ಆಗಕ್ಕೆ ಸಾಧ್ಯ. ಹಾಗಾಗಿ ನಿಮ್ಗೆ 2 ಕೆಲಸಗಳು ಇದೆ. ನಮ್ಮ ತಂದೆ ಹೇಳ್ತಾ ಇದ್ರು ಏನಂದ್ರೆ, ನೀನು ಏನೇ ಮಾಡು ಒಂದು ಕೈ ಕೆಲಸ ಕಲ್ತ್ಕೋ ಅಂತ. ಅಂದ್ರೆ ಪಿಕ್ ಪಾಕೆಟ್ ಆದ್ರೂ ಕಲ್ತ್ಕೋಬೇಕು ಅಂತ. ಪಿಕ್ ಪಾಕೆಟ್ ಮಾಡುವಂತಲ್ಲ. ಅದು ಅರ್ಥ ಏನ್ ಗೊತ್ತಾ, ಕೈ ಚಳಕದ ಕೆಲಸಗಳು. ಇವನ್ ಟೈಲರಿಂಗ್ ಇರ್ಬೋದು, ಕಾರ್ಪೆಂಟ್ರಿ ಇರ್ಬೋದು, ಅಥವಾ ಮೆಕ್ಯಾನಿಕ್ ಇರ್ಬೋದು, ಯಾವುದೇ ಆಗ್ಲಿ ಕೈಯಲ್ಲಿ ಮಾಡುವಂಥದ್ದು ಯಾವುದೇ ಕೆಲಸನ ನೀವು ಕಲ್ತ್ಕೋ ಅಂತ.